Hello everyone, once again welcome to our channel. Today's session we are going to discuss about tense. ಸೊ ಆತ್ಮೀಯ ನನ್ನ ನೆಚ್ಚಿನ ಎಲ್ಲ ಕರ್ನಾಟಕದ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ಸಾರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸೊ ಕಳೆದ ತರಗತಿಯಲ್ಲಿ ನಾವು ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ ಸ್ನೇಹಿತರೆ. ಹಾಗಾದ್ರೆ ಇವತ್ತು ಆ ಒಂದು ಟೆನ್ಸ್ನ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. 100% ಟೆನ್ಸ್ ಕಾಲಗಳು ನಿಮ್ಮ ಕಾಲವನ್ನ ಬದಲು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಆ ರೀತಿಯ ಆ ಒಂದು ನಿಟ್ಟಿನಲ್ಲಿ ಈ ಟೆನ್ಸ್ ಅನ್ನ ಪರಿಪೂರ್ಣವಾಗಿ ಕಲಿತಾ ಹೋಗೋಣ. ಸೊ ಹಾಗಾದ್ರೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು ಅಂತ ನೋಡಿದಿರಿ. ದೇರ್ ಆರ್ ಟೂ ಟೈಪ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಒಂದು ಪಾಸಿಟಿವ್ ಸೆಂಟೆನ್ಸ್, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿದೆ. ಆಮೇಲೆ ಐ ಗಿವನ್ 3 ನೋಟ್ಸ್, 3 ನೋಟ್ಗಳನ್ನ ಕೊಟ್ಟಿದ್ದೀನಿ. ಒಂದು ನೋಟ್ ಏನಪ್ಪಾ ಅಂತಂದ್ರೆ ಪಾಸಿಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ ಅಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಸಿಂಪಲ್ ಪಾಸಿಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ V1 ಫಾರ್ಮ್ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ಡೂ, ಡಿಡ್, ಡನ್ ಅಂತ ಇದ್ರೆ ಡೂ ಫಾರ್ಮ್ ಅನ್ನು ನಾನು ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಟ್ 3 ಹಿ, ಶಿ, ಇಟ್ ಮತ್ತೆ ಯಾವುದೇ ಸಿಂಗ್ಯುಲರ್ ಪದಗಳು ಬಂದಾಗ ಸೊ ಅದರ ಒಂದು ಕ್ರಿಯಾಪದಕ್ಕೆ ಎಸ್ ಅಥವಾ ಇಎಸ್, ಐಎಸ್ ಅಥವಾ ಐಇಎಸ್ ಎಂಬ ಪ್ರತ್ಯಯಗಳನ್ನು ಹಚ್ಚಬೇಕು ಅಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. ಸಿಂಪಲ್ ಪಾಸಿಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ವರ್ಬ್ ಅಂದ್ರೆ ವಿ1 ಫಾರ್ಮ್ ಅಂದ್ರೆ ವರ್ಬ್ನ ಮೊದಲನೇ ರೂಪ. ಸೊ ಹಾಗಾದ್ರೆ ಮತ್ತೆ ಐ, ಯು, ದೇ ಈ ಎಲ್ಲದಕ್ಕೂ ನಾನು V1 ಬಳಸ್ರಿ ಅಂತ ಹೇಳಿದ್ದೀನಿ. ಪ್ಲಸ್ ಹಿ, ಶಿ, ಇಟ್ಗಳಿಗೆ V1 ಜೊತೆಗೆ ಎಸ್, ಐಎಸ್ ಅಥವಾ ಐಇಎಸ್ ಅನ್ನೋದನ್ನು ಬಳಸೋದ್ರ ಜೊತೆಗೆ ಹೋಲ್ ಎಲ್ಲದಕ್ಕೂ ಪ್ಲಸ್ ಆಬ್ಜೆಕ್ಟ್ ಅನ್ನ ನಾವು ಬಳಸ್ತೀವಿ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ ನೆಗೆಟಿವ್ ಸೆಂಟೆನ್ಸ್ ಎಲ್ಲ ನೋಡ್ತಾ ಹೋದ್ರೆ ನೆಗೆಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎರಡು ರೀತಿ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು ಅಂತ ಹೇಳಿದ್ದೀನಿ. ಒಂದು ಡೂ ಆಗಿರ್ಬೋದು, ಇನ್ನೊಂದು ಡಸ್. ಸೊ ಈ ಡೂ ಮತ್ತೆ ಡಸ್ ಎರಡನೇ ನೋಟು. ಡೂ ಮತ್ತೆ ಡಸ್ ಯಾವ್ದು ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ನಾಟ್ ಎಂಬ ಪದವನ್ನು ಸೇರಿಸಬೇಕು ಅಂತ ಹೇಳಿದ್ದೆ. ಇದರಲ್ಲೂ ಕೂಡ V1 ಫಾರ್ಮ್ ಅನ್ನ ಬಳಸ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೆಗೆಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬ್, ಅದ್ರ ಜೊತೆಗೆ ಡೂ ನಾಟ್ ಅನ್ನು ಹೆಲ್ಪಿಂಗ್ ವರ್ಬ್ ಡೂ ಮತ್ತೆ ಡಸ್ ಅದ್ರ ಜೊತೆ ನಾಟ್ ಅಂತ ಬಳಸಬೇಕು. ಪ್ಲಸ್ V1 ಫಾರ್ಮ್ ಇರ್ತದೆ, ಪ್ಲಸ್ ಆಬ್ಜೆಕ್ಟ್ ಇರ್ತದೆ. ಸೊ ಇಲ್ಲಿ ಐ, ಯು, ದೇ ಇವುಗಳಿಗೆ ಡೂ ಅನ್ನು ಹೆಲ್ಪಿಂಗ್ ವರ್ಬ್ ಬಳಸಬೇಕು, ಅದ್ರ ಜೊತೆಗೆ ನಾಟ್ ಅನ್ನೋ ಪದ ಸೇರಿಸಬೇಕು. ಈ ಶೀಟ್ ಪದಗಳಿಗೆ ಡಸ್ ಅನ್ನು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದ್ರ ಜೊತೆ ನಾಟ್ ಅನ್ನೋ ಪದ ಸೇರಿಸಬೇಕು. ಎಲ್ಲದಕ್ಕೂ V1 ಬರುತ್ತೆ ಮತ್ತು ಆಬ್ಜೆಕ್ಟ್ ಪ್ಲಸ್ ಆಗಿರುತ್ತೆ. ಇಷ್ಟು ಹೇಳಿದ್ರೆ ಡಿಫರೆನ್ಸ್ ಅಲ್ಲಿ ಹೇಳ್ತಾ ಇದೀನಿ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ. ಪಾಸಿಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ ಅಂತ ಹೇಳಿದೀನಿ. ನೆಗೆಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ಅದು ಯಾವ್ದಪ್ಪ ಅಂದ್ರೆ ಡೂ ಮತ್ತೆ ಡಸ್, ಅದರ ಜೊತೆಗೆ ನಾಟ್ ಅನ್ನೋ ಪದನ ಸೇರಿಸಬೇಕು ಅಂತ ಹೇಳಿದೀನಿ. ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಸೆಂಟೆನ್ಸ್ ಗಳಲ್ಲಿ V1 ಫಾರ್ಮ್ ಅನ್ನ ನೋಡಿದೀವಿ ಸ್ನೇಹಿತರೆ. ಹಾಗಾದ್ರೆ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ನೋಡಿ ಫಾರ್ ಎಕ್ಸಾಂಪಲ್ ಒಂದು ನಾನೀಗ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಉದಾಹರಣೆ ಐ ಗೋ ಟು ಸ್ಕೂಲ್. ಸೊ ಐ ಗೋ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ. ಸೊ ಅಂದ್ರೆ ಐ ಗೋ ಟು ಸ್ಕೂಲ್ ಇದ್ದದ್ದು ಐ ಗೋ ಟು ಸ್ಕೂಲ್ ಇದು ಒಂದು ಸೆಕೆಂಡ್ ಸ್ನೇಹಿತರೆ. ಐ ಗೋ ಟು ಸ್ಕೂಲ್ ಇರೋದು. ಸೊ ಇಲ್ಲಿ ಐ ಗೋ ಟು ಸ್ಕೂಲ್. ಸೊ ಐ ಗೋ ಟು ಸ್ಕೂಲ್ ಇರೋದಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನೇ ನಿಮ್ಗೆ ಒಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಐ ಗೋ ಟು ಸ್ಕೂಲ್ ಇದು ಯಾವ ಒಂದು ಟೆನ್ಸ್ ಅಲ್ಲಿ ಇದೆ ಅಂತಂದ್ರೆ. ಸೊ ಐ ಗೋ ಟು ಸ್ಕೂಲ್ ಇದ್ದದ್ದು ಮತ್ತೆ ಅಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ. ಹಂಗಾರೆ ವಿ ಗೋ ಟು ಸ್ಕೂಲ್. ವಿ ಗೋ ಟು ಸ್ಕೂಲ್ ಅಂದ್ರೆ ನಾವು ಶಾಲೆಗೆ ಹೋಗುತ್ತೇವೆ. ವಿ ಗೋ ಟು ಸ್ಕೂಲ್ ಅಂದ್ರೆ ನಾವು ಶಾಲೆಗೆ ಹೋಗುತ್ತೇವೆ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯು ಗೋ ಟು ಸ್ಕೂಲ್ ಅಂದ್ರೆ ನೀನು ಶಾಲೆಗೆ ಹೋಗುತ್ತೀಯ. ಮತ್ತೆ ಯು ಗೋ ಟು ಸ್ಕೂಲ್ ಅಂದ್ರೆ ಇಲ್ಲಿ ನೀವು ಶಾಲೆಗೆ ಹೋಗುತ್ತೀರಿ. ನೆಕ್ಸ್ಟ್ ಅದೇ ರೀತಿ ದೇ ಗೋ ಟು ಸ್ಕೂಲ್ ಅಂದ್ರೆ ಅವರು ಶಾಲೆಗೆ ಹೋಗುತ್ತಾರೆ.
ನೆಕ್ಸ್ಟ್ ಇಲ್ಲಿ ಇದು ಇಂಪಾರ್ಟೆಂಟ್. ಹಿ ಗೋ ಟು ಸ್ಕೂಲ್. ಸ್ನೇಹಿತರೆ ನೋಡ್ರಿ, ಅಬ್ಸರ್ವ್ ನೋಡ್ರಿ. ಹಿ ಗೋ ಟು ಸ್ಕೂಲ್ ಅಂದ್ರೆ ಅವನು 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 ಶಾಲೆಗೆ ಹೋಗುತ್ತಾನೆ. ನೋಡ್ಲಿ, ಹಿ ಗೋ ಟು ಸ್ಕೂಲ್ ಅಲ್ಲ. ನೋಡ್ರಿ, ನಾ ಯಾವಾಗ್ಲೂ ವಿ1 ಗೆ ಹಿ ಶೀಟ್ ಪದಗಳಲ್ಲಿ ಬಂದಾಗ ಎಸ್ ಅಥವಾ IS ಅಥವಾ IES ಅನ್ನೋ ಪದನ ಬರಿಬೇಕು ಅಂತ ಹೇಳಿದೀನಿ. ಹಿ ಹಂಗಾರ ಇಲ್ಲಿ ಹಿ ಗೋಸ್ ಟು ಸ್ಕೂಲ್ ಆಗುತ್ತೆ. ಹಂಗಾರೆ ಇಲ್ಲಿ ES ಅನ್ನು ಪ್ರತ್ಯಯಗಳನ್ನ ಹಚ್ಚಬೇಕು. ಅದೇ ರೀತಿಯಾಗಿ ಶಿ ಗೋಸ್ ಟು ಸ್ಕೂಲ್. ಶಿ ಗೋಸ್ ಟು ಸ್ಕೂಲ್ ಅಂದ್ರೆ ಅವಳು ಶಾಲೆಗೆ ಹೋಗುತ್ತಾಳೆ. ನೆಕ್ಸ್ಟ್ ಇಟ್ ಗೋಸ್ ಟು ಸ್ಕೂಲ್ ಅಂದ್ರೆ ಅದು ಅಥವಾ ಇದು ಶಾಲೆಗೆ ಹೋಗುತ್ತದೆ. ಇಷ್ಟು ತಿಳ್ಕೊಬೇಕಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲದಕ್ಕೂ ವಿ1 ಫಾರ್ಮ್ ಬರ್ತದ. ಅದ್ರ ಜೊತೆಗೆ ಹಿ ಶಿ ಇಟ್ ಪದಗಳಿಗೆ ವಿ1 ಜೊತೆಗೆ ವರ್ಬ್ ನಲ್ಲಿ ಎಸ್ ಆಗಿರ್ಬೋದು, ES ಆಗಿರ್ಬೋದು ಅಥವಾ IES ಅನ್ನೋ ಪ್ರತ್ಯಯಗಳನ್ನ ಹಚ್ತಾ ಹೋಗ್ತೀವಿ. ಅವಾಗ ಅದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾನ. ಐ ರೀಡ್ ಎ ಬುಕ್. ಸೊ ಅಂದ್ರೆ ಐ ರೀಡ್ ಎ ಬುಕ್ ಇದ್ದದ್ದು ನೆಕ್ಸ್ಟ್ ನಾನು ಒಂದು ಬುಕ್ ಅನ್ನು ಓದುತ್ತೇನೆ ಅಂತ. ಸೊ ಹಂಗ ಐ ರೀಡ್ ಬುಕ್ ಹಂಗಾರೆ ನೆಕ್ಸ್ಟ್ ವಿ ರೀಡ್ ಎ ಬುಕ್. ವಿ ರೀಡ್ ಅ ಬುಕ್ ಹಂಗಾರೆ ನಾವು ಒಂದು ಬುಕ್ ಅನ್ನು ಓದುತ್ತೇವೆ. ನೆಕ್ಸ್ಟ್ ಹಂಗಾರೆ ಯು ರೀಡ್ ಅ ಬುಕ್ ಅಂದ್ರ ನೀನು ಒಂದು ಬುಕ್ ಅನ್ನು ಓದುತ್ತೀಯ. ನೆಕ್ಸ್ಟ್ ಮತ್ತೊಂದು ಯು ರೀಡ್ ಎ ಬುಕ್ ಅಂದ್ರ ನೀವು ಒಂದು ಬುಕ್ ಅನ್ನು ಓದುತ್ತೀರ. ನೆಕ್ಸ್ಟ್ ಮತ್ತೆ ಅದೇ ರೀತಿಯಾಗಿ ದೇ ರೀಡ್ ಎ ಬುಕ್ ಅಂದ್ರ ಅವರು ಒಂದು ಬುಕ್ ಅನ್ನು ಓದುತ್ತಾರೆ. ನೆಕ್ಸ್ಟ್ ಅಂದ್ರೆ ಲಾಸ್ಟ್ 3 ಸ್ಟೆಪ್ಸ್. ಸೊ ಹಿ ರೀಡ್ ನೋಡಿ, ಹಿ ಶೀಟ್ ಪದಕ್ಕೆ ರೀಡ್ ಅನ್ನು ಈಗ ಫಾರ್ ಹೆಲ್ಪಿಂಗ್ ವಿ1 ಫಾರ್ಮ್ಗೆ ಎಸ್ ಅಥವಾ IS ಅಥವಾ IES ಪ್ರತ್ಯಯನ ಹಚ್ಬೇಕು ಅಂತ ಹೇಳಿದ್ನಿ. ಹಂಗಾರೆ ರೀಡ್ ಇದ್ದು ಇಲ್ಲಿ ಎಸ್ ಪ್ರತ್ಯಯ ಹಚ್ತೀನಿ. ಹಿ ರೀಡ್ಸ್ ಎ ಬುಕ್ ಅಂದ್ರೆ ಅವನು ಒಂದು ಬುಕ್ ಅನ್ನು ಓದುತ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ಶಿ ರೀಡ್ಸ್ ನೋಡಿ, ಶಿ ರೀಡ್ಸ್ ಅ ಬುಕ್. ಅವಳು ಒಂದು ಬುಕ್ ಅನ್ನು ಓದುತ್ತಾಳೆ. ನೆಕ್ಸ್ಟ್ ವಾಪಸ್ಸು ಇಟ್ ರೀಡ್ಸ್ ಅ ಬುಕ್ ಅಂದ್ರೆ ಇಲ್ಲೂ ಕೂಡ ಇದು ಒಂದು ಬುಕ್ ಅನ್ನು ಓದುತ್ತದೆ. ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಕಲಿತಾ ಹೋಗ್ಬೇಕು. ನೆಕ್ಸ್ಟ್ ಮತ್ತೊಂದು ಉದಾಹರಣೆ ನೋಡೋಣ. ಸೊ ಇಲ್ಲಿ ನೋಡ್ಲಿ, ಐ ಆಗಿರ್ಬೋದು, ವಿ ಆಗಿರ್ಬೋದು, ಯು ಆಗಿರ್ಬೋದು, ಮತ್ತೊಂದು ಯು ಆಗಿರ್ಬೋದು, ದೇ ಆಗಿರ್ಬೋದು, ಇವು ಯಾವುದೇ ಪದಗಳಿಗೆ ವರ್ಬ್ ನಲ್ಲಿ ಯಾವುದೇ ಪ್ರತ್ಯಯಗಳನ್ನು ಹಚ್ಚಿಲ್ಲ. ಬಟ್ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು, ಇವೆಲ್ಲ ಪದಗಳಿಗೆ ರೀಡ್ ಅನ್ನುವ ವರ್ಬ್ಗೆ ಎಸ್ ಪ್ರತ್ಯಯಗಳನ್ನು ಹಚ್ತಾ ಹೋಗಿದ್ದೀವಿ. ಸೊ ಇದು ತುಂಬಾ ಜಾಗೃತವಾಗಿ ತಿಳ್ಕೋಬೇಕು. ನಿಮಗೆ ಎರರ್ ಐಡೆಂಟಿಫಿಕೇಶನ್ ಕೇಳ್ತಾರೆ ಸ್ನೇಹಿತರೆ. ಇದನ್ನ SD ಆಗಿರ್ಬೋದು, FD ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಐ ರೀಡ್ ಎ ಬುಕ್ ಅಂತ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ. ಇಲ್ಲೇ ನೋಡ್ಬಿಡೋಣ. ಇಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಹಿ ಸಿಂಗ್
ಎ ಸಾಂಗ್. ಸಾಂಗ್ he sing a song. ಇದು 1, ಇದು 2, ಇದು 3, ಇದು 4. ಹಂಗಾರೆ ಫೈಂಡ್ ದ ಎರರ್ ಅಂತ ಕೇಳ್ತಾರೆ. ಫೈಂಡ್ ದ ಎರರ್. ಸೊ ಇಲ್ಲಿ ಎರರ್ ಯಾವ್ದಾಗಾರೆ ಹಿ ಅನ್ನೋದ ಎರರ, ಸಿಂಗ್ ಅನ್ನೋದ, ಎ ಅನ್ನೋದ ಅಥವಾ ಸಾಂಗ್ ಅನ್ನೋದ. ಇಲ್ಲಿ ಎರರ್ ಏನಿದೆ ನೋಡಿ, ಯಾವುದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಿ ಶೀಟ್ ಪದಗಳಿಗೆ ಬಂದಾಗ ಮುಂದೆ ಇರತಕ್ಕಂಥ ವರ್ಬ್ಗೆ ಅಥವಾ ಸಿಂಗುಲರ್ ಪದಗಳಿಗೆ ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಅಥವಾ IES ಪ್ರತ್ಯಯನ ಹಚ್ಚಬೇಕು ಅಂತ ಹೇಳಿದ್ರೆ ಹಂಗಾರ ಎರರ್ ಆಗಿರತಕ್ಕಂಥ ಭಾಗ ಇದು ಸ್ನೇಹಿತರೆ. ಈ ರೀತಿಯಾಗಿ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಇದೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ಐ ಸಿಂಗ್ ಅ ಸಾಂಗ್ ಅಂತ ಕೊಟ್ಟಿರೋ. ಐ ಸಿಂಗ್ ಅ ಸಾಂಗ್ ಹಂಗಾರೆ ನಾನು ಒಂದು ಹಾಡನ್ನು ಹಾಡುತ್ತೇನೆ. ಹಂಗಾರೆ ವಿ ಸಿಂಗ್ ಅ ಸಾಂಗ್ ಅಂದ್ರೆ ನಾವು ಒಂದು ಹಾಡನ್ನು ಹಾಡುತ್ತೇವೆ. ನೆಕ್ಸ್ಟ್ ಯು ಸಿಂಗ್ ಅ ಸಾಂಗ್ ಅಂದ್ರೆ ನೀನು ಒಂದು ಹಾಡನ್ನು ಹಾಡುತ್ತೀಯಾ ಅಲ್ಲ, ತೀಯ ಆದ್ರೆ ಮತ್ತೆ WH ಕ್ವೆಶ್ಚನ್ ಆಗುತ್ತೆ. ಹಾಡುತ್ತೀಯ ಹಾಗಾದ್ರೆ ಮತ್ತೆ ಯು ಸಿಂಗ್ ಎ ಸಾಂಗ್ ಅಂದ್ರ ನೀವು ಒಂದು ಹಾಡನ್ನು ಹಾಡುತ್ತೀರಾ. ಸೊ ನೆಕ್ಸ್ಟ್ ದೇ ಸಿಂಗ್ ಅ ಸಾಂಗ್ ಅಂದ್ರ ಅವರು ಒಂದು ಹಾಡನ್ನು ಹಾಡುತ್ತಾರೆ. ನೆಕ್ಸ್ಟ್ ಮತ್ತೆ ವೆರಿ ಇಂಪಾರ್ಟೆಂಟ್, ಹಿ ಸಿಂಗ್ ಇರೋದು ಏನಾಗುತ್ತೆ, ಇದು ಸಿಂಗ್ಸ್ ಆಗುತ್ತೆ. ಹಿ ಸಿಂಗ್ಸ್ ಅ ಸಾಂಗ್ ಅಂದ್ರೆ ಅವನು ಒಂದು ಹಾಡನ್ನು ಹಾಡುತ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ಶಿ, ಇಲ್ಲೂ ಕೂಡ ಎಸ್ ಪ್ರತ್ಯಯ ಹಚ್ಚಿದ್ವಿ. ಶಿ ಸಿಂಗ್ಸ್ ಅ ಸಾಂಗ್ ಸಂಗ್ರ ಅವಳು ಒಂದು ಹಾಡನ್ನು ಹಾಡುತ್ತಾಳೆ. ನೆಕ್ಸ್ಟ್ ಸೊ ಇಟ್ ಸಿಂಗ್ಸ್ ಅ ಸಾಂಗ್ ಅಂದ್ರೆ ಇದು ಒಂದು ಹಾಡನ್ನು ಹಾಡುತ್ತದೆ. ನೋಡಿ, ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಟೆನ್ಸ್ ಅಲ್ಲಿ ಚೂಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕ್ವಶನ್ಸ್ ರೈಸ್ ಆಗುತ್ತೆ ಸ್ನೇಹಿತರೆ. ಸೊ ಯಾವ ಪದಗಳಿಗೆ ಹೆಲ್ಪಿಂಗ್ ವರ್ಬ್ಗಳು ಇರೋದಿಲ್ಲ ಅವುಗಳೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತಾವ ಅಂತ ಹೇಳಿದೀನಿ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆಗಳು ಇಲ್ಲಿ ಐ ರೈಟ್ ಎ ಲೆಟರ್ ಅಂತ ಇದೆ, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ಮತ್ತೊಂದು ಪ್ರಶ್ನೆಗೆ ಇಲ್ಲಿ ಐ ಓಪನ್ ದ ಡೋರ್ ಅಂತ ಇದೆ ಸ್ನೇಹಿತರೆ. ಐ ಓಪನ್ ದ ಡೋರ್, ನಾನು ಬಾಗಿಲನ್ನು ತೆರೆಯುತ್ತೇನೆ. ಇವೆರಡೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ನೆಕ್ಸ್ಟ್ ಹಾಗಾದ್ರೆ ಈಗ ಇಷ್ಟೊತ್ತಿಗೂ ನಾವು ಪಾಸಿಟಿವ್ ಸೆಂಟೆನ್ಸ್ ನೋಡ್ತಾ ಹೋಗಿದೀವಿ. ಪಾಸಿಟಿವ್ ಸೆನ್ಸ್ ಅಲ್ಲಿ ಇಲ್ಲಿ ಐ ಗೋ ಟು ಸ್ಕೂಲ್ ಅನ್ನೋದು ನೋಡಿದ್ವಿ. ನೆಕ್ಸ್ಟ್ ಐ ರೀಡ್ ಎ ಬುಕ್ ಅನ್ನೋದು ನೋಡಿದೆ. ಮತ್ತೆ ವಾಪಸ್ಸು ಐ ಸಿಂಗ್ ಅ ಸಾಂಗ್ ಅನ್ನೋದು ನೋಡ್ತಾ ಹೋಗಿದೀವಿ. ಹಾಗಾದ್ರೆ ಇವು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೆಂಗ್ ಮಾಡ್ಬೇಕು? ನಾನು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಡು ನಾಟ್ ಅನ್ನೋ ಪದಗಳನ್ನ ಬಳಸಬೇಕು. ಡು ಅನ್ನೋ ಹೆಲ್ಪಿಂಗ್ ವರ್ಬ್ ಬರ್ತಾ ಅದ್ರ ಜೊತೆ ನಾಟ್ ಅನ್ನೋ ಪದನ ಬಳಸಬೇಕು ಅಂತ ಹೇಳಿದೀನಿ. ಹಂಗಾರೆ ಐ ಗೋ ಟು ಸ್ಕೂಲ್ ಅನ್ನೋ ಒಂದು ಸೆಂಟೆನ್ಸ್ ನೋಡಿದೀವಿ. ಅದನ್ನ ನಾವು ನೆಗೆಟಿವ್ ಮಾಡ್ಬೇಕಂತಂದ್ರ ಐ ಡು ನಾಟ್ ಗೋ ಟು ಸ್ಕೂಲ್ ಅಂತ ಆಗುತ್ತೆ. ಹಂಗಾರೆ ವಿ ಡು ನಾಟ್ ಗೋ ಟು ಸ್ಕೂಲ್, ಇದನ್ನ ಈ ರೀತಿಯಾಗಿ ನೆಗೆಟಿವ್ ಮಾಡಬೇಕು. ನೆಕ್ಸ್ಟ್ ಯು ಅಲ್ಲಿ ಯು ಡು ನಾಟ್ ಗೋ ಟು ಸ್ಕೂಲ್ ಆಗುತ್ತೆ. ನೆಕ್ಸ್ಟ್ ಹಂಗಾರೆ ಮತ್ತೊಂದು ದೇ ಡು ನಾಟ್ ಗೋ ಟು ಸ್ಕೂಲ್ ಆಗುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಹಿ ಶಿ ಇಟ್ ಇವು ಪದಗಳಿಗೆಲ್ಲದಕ್ಕೂ ಡು ಅನ್ನೋ ಫಾರ್ಮ್ ಬರೋದಿಲ್ಲ, ಡಸ್ ಅನ್ನೋದು ಬರ್ತಾ. ಹಿ ಡಸ್ ನಾಟ್
ಗೋ ಟು ಸ್ಕೂಲ್ ಆಗುತ್ತೆ ಸ್ನೇಹಿತರೆ. he does not go to school. ನೆಕ್ಸ್ಟ್ ವಾಪಸ್ she does not go to school. ನೆಕ್ಸ್ಟ್ it does not go to school. ಸೊ ಅದೇ ರೀತಿಯಾಗಿ ಇವುಗಳೆಲ್ಲನೂ ನೀವು ನೆಗೆಟಿವ್ ವರ್ಡ್ನ ಮಾಡಬೇಕು. ಈಗ ನೆಕ್ಸ್ಟ್ ಐ ರೀಡ್ ಎ ಬುಕ್ ಅಂತ ಕೊಟ್ಟಿದ್ದೆ, ಸೊ ಅದನ್ನ ನೆಗೆಟಿವ್ ಮಾಡಬೇಕಾದ್ರೂ ಕೂಡ ಇಲ್ಲಿ we do not read a book. ನಾನು ಒಂದು ಬುಕ್ಕನ್ನು ಓದುವುದಿಲ್ಲ. ಸೊ ಹಂಗಾರೆ ನೆಕ್ಸ್ಟ್ you do not read a book. ಹಂಗಾರೆ ವಾಪಸ್ ಇಲ್ಲಿ ಮತ್ತೆ you do not read a book ಆಗುತ್ತೆ. ನೆಕ್ಸ್ಟ್ they do not read a book ಆಗುತ್ತೆ. ನೋಡ್ರಿ ಇಲ್ಲಿ ಚೇಂಜ್ ಆಗುತ್ತಾ, he ಅನ್ನೋದಕ್ಕೆ ಡಸ್ ಬರುತ್ತಾ, he does not read a book. ನೆಕ್ಸ್ಟ್ ಅದೇ ರೀತಿ she does not read a book. ನೆಕ್ಸ್ಟ್ it does not read a book. ಸೊ ಈ ರೀತಿಯಾಗಿ ನೆಗೆಟಿವ್ ವರ್ಡ್ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ಒಂದು ಎಕ್ಸಾಂಪಲ್ ನೋಡಿದ್ರೆ ಐ ಸಿಂಗ್ ಅ ಸಾಂಗ್ ಅನ್ನು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಸಿಂಪಲ್ ಸೆಂಟೆನ್ಸ್ ಪಾಸಿಟಿವ್ ಸಿಂಪಲ್ ಟೆನ್ಸ್ ನ ನೋಡಿದ್ವಿ. ಸೊ ಅದೇ ರೀತಿ ಅದನ್ನ ನಾವು ನೆಗೆಟಿವ್ ಮಾಡ್ಬೇಕಂತಂದ್ರೆ ಸೊ ಇಲ್ಲಿ ವಿ ಡು ನಾಟ್, ಸೊ ಐ ಡು ನಾಟ್ ಸಿಂಗ್ ಅ ಸಾಂಗ್ ಆಗುತ್ತೆ. ನೆಕ್ಸ್ಟ್ ವಿ ಡು ನಾಟ್, ಇಲ್ಲಿ ಸೊ ಇಲ್ಲಿ ವಿ ಡು ನಾಟ್ ಸಿಂಗ್ ಎ ಸಾಂಗ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಯು ಡು ನಾಟ್ ಸಿಂಗ್ ಅ ಸಾಂಗ್. ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಯು ಡು ನಾಟ್ ಸಿಂಗ್ ಅ ಸಾಂಗ್. ನೆಕ್ಸ್ಟ್ ದೇ ಡು ನಾಟ್ ಸಿಂಗ್ ಅ ಸಾಂಗ್ ಆಗುತ್ತೆ. ನೆಕ್ಸ್ಟ್ ಮೂರ್ ಸ್ಟೆಪ್ ಹಿ ಶಿ ಇಟ್ ಇವೆಲ್ಲ ಡಸ್ ಅನ್ನು ಹೆಲ್ಪಿಂಗ್ ವರ್ಡ್ನ ಬಳಸ್ತೀವಿ. ಸೊ ಹಂಗಾರೆ ಡಸ್ ನಾಟ್ ಸಿಂಗ್ ಅ ಸಾಂಗ್. ನೆಕ್ಸ್ಟ್ ಶಿ ಡಸ್ ನಾಟ್ ಸಿಂಗ್ ಎ ಸಾಂಗ್. ನೆಕ್ಸ್ಟ್ ಇಟ್ ಡಸ್ ನಾಟ್ ಸಿಂಗ್ ಎ ಸಾಂಗ್. ಇಷ್ಟು ಇವನ್ನ ಈ ರೀತಿಯಾಗಿ ನೆಗೆಟಿವ್ ಅನ್ನ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಐ ರೈಟ್ ಎ ಲೆಟರ್ ಅನ್ನೋದನ್ನ ಯಾವ ರೀತಿಯಾಗಿ ನೆಗೆಟಿವ್ ಮಾಡ್ಬೇಕಂದ್ರೆ ಐ ಡು ನಾಟ್ ರೈಟ್ ಎ ಲೆಟರ್ ಆಗುತ್ತೆ. ನೆಕ್ಸ್ಟ್ ವಿ ಡು ನಾಟ್ ರೈಟ್ ಎ ಲೆಟರ್. ನೆಕ್ಸ್ಟ್ ಯು ಡು ನಾಟ್ ರೈಟ್ ಎ ಲೆಟರ್. ನೆಕ್ಸ್ಟ್ ದೇರ್ ಡು ನಾಟ್ ರೈಟ್ ಎ ಲೆಟರ್. ನೆಕ್ಸ್ಟ್ ಹಿ ಶೀಟ್ಗಳಿಗೆ ಹಿ ಡಸ್ ನಾಟ್ ರೈಟ್ ಎ ಲೆಟರ್, ಶಿ ಡಸ್ ನಾಟ್ ರೈಟ್ ಎ ಲೆಟರ್, ಇಟ್ ಡಸ್ ನಾಟ್ ರೈಟ್ ಎ ಲೆಟರ್. ಇವೆಲ್ಲ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ನಿಮ್ಗೆ ಯಾವುದೇ ಡೌಟ್ಗಳಿದ್ರು ಕೂಡ ನೀವು ನೇರವಾದ ಪ್ರಶ್ನೆಯನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು, ಅಥವಾ ಯೂಟ್ಯೂಬ್ ಇದರಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಅದರಲ್ಲೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಯಾವುದೇ ಪ್ರಶ್ನೆಗಳನ್ನ ಕೇಳ್ಬೋದು. ನೆಕ್ಸ್ಟ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ನ ನೆಗೆಟಿವ್ ಸೆಂಟೆನ್ಸ್ ಯಾವ ರೀತಿಯಾಗಿ ಮಾಡೋದು, ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ನೆಗೆಟಿವ್ ಸೆಂಟೆನ್ಸ್ ಅನ್ನಾಗಿ ಯಾವ ರೀತಿಯಾಗಿ ಮಾಡೋದು. ಇಲ್ಲಿ ನೋಡ್ರಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಐ ಕಿಕ್ ಅಂತ ಇದೆ. ಐ ಕಿಕ್ ಇರೋದು ಇಲ್ಲಿ ಐ ಡು ನಾಟ್ ಕಿಕ್ ಆಗುತ್ತೆ ಸ್ನೇಹಿತರೆ. ವಿ ಕಿಕ್ ಇರೋದು ವಿ ಡು ನಾಟ್ ಕಿಕ್ ಅಂತ ಬರುತ್ತೆ. ನೆಕ್ಸ್ಟ್ ಯು ಕಿಕ್ ಇರೋದು ಇದು ಕೂಡ ಯು ಡು ನಾಟ್ ಕಿಕ್ ಅಂತ ಬರುತ್ತೆ. ನೆಕ್ಸ್ಟ್ ಮತ್ತೊಂದು ಯು, ಸೊ ಅದು ಕೂಡ ಯು ಡು ನಾಟ್ ಕಿಕ್. ನೆಕ್ಸ್ಟ್ ದೇ ಇರೋದು, ಸೊ ದೇ ಕಿಕ್ ಇರೋದು ದೇ ಡು ನಾಟ್ ಕಿಕ್. ನೆಕ್ಸ್ಟ್ ಈ ಮೂರು ಪದಗಳಿಗೆ ಹಿ ಶೀಟ್ ಪದಗಳಿಗೆ ನೋಡ್ರಿ ಇಲ್ಲಿ ಎಸ್ ಪ್ರತ್ಯಯಗಳನ್ನು ಹಚ್ಚಿದ್ದೀನಿ ಸ್ನೇಹಿತರೆ. ಎಲ್ಲಾ ಕಡೆ ಐ ಕಿಕ್, ವಿ ಕಿಕ್, ಯು ಕಿಕ್, ದೇ ಕಿಕ್ ಅನ್ನೋದು ನೋಡಿದ್ವಿ. ಬಟ್ ಹಿ ಶೀಟ್ ಪದಗಳಿಗೆ ಹಿ ಕಿಕ್ಸ್ ಆಗುತ್ತೆ, ಶಿ ಕಿಕ್ಸ್ ಆಗುತ್ತೆ, ಇಟ್ ಕಿಕ್ಸ್ ಆಗುತ್ತೆ. ಇವೆಲ್ಲದಕ್ಕೂ ಕೂಡ ನಾವೇಂತ ಬೆಳಿತೀವಿ, ಇವೆಲ್ಲಕ್ಕೂ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಹಿ ಡಸ್ ನಾಟ್ ಕಿಕ್ ಆಗುತ್ತೆ. ಸೊ ಹಂಗ ಶಿ ಡಸ್ ನಾಟ್ ಕಿಕ್, ಅದೇ ರೀತಿ ಇಟ್ ಡಸ್ ನಾಟ್ ಕಿಕ್. ಈ ರೀತಿಯಾಗಿ ನಾವು ಸೊಲ್ಯೂಷನ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಪಾಸಿಟಿವ್ ಇರತಕ್ಕಂಥ ಎಲ್ಲಾ ಸೆಂಟೆನ್ಸ್ಗಳು ಈ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿದಾಗ
ಐ ಕಿಕ್ ಇರೋದು ಐ ಡು ನಾಟ್, ಡು ಅನ್ನೋ ಹೆಲ್ಪಿಂಗ್ ವರ್ಬ್ ಅದ್ರ ಜೊತೆಗೆ ನಾಟ್ ಅನ್ನೋ ಪದನ ಸೇರಿಸಿದೀನಿ. ಐ ಡು ನಾಟ್ ಕಿಕ್, ವಿ ಡು ನಾಟ್ ಕಿಕ್, ಯು ಡು ನಾಟ್ ಕಿಕ್, ದೇ ಡು ನಾಟ್ ಕಿಕ್. ನೆಕ್ಸ್ಟ್ ಹಿ ಶೀಟ್ ಪದಗಳಿಗೆ ಬಂದಾಗ, ಹಿ ಶೀಟ್ ಪದಗಳು ಬಂದಾಗ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ಗಳು ಒಂದೇ ರೂಪದ ಹೆಲ್ಪಿಂಗ್ ವರ್ಬ್ಗೆ ಎಸ್ ಅನ್ನೋ ಪ್ರತ್ಯಯ ಹಚ್ಚಬೇಕು ಅಂತ ಹೇಳಿದೀನಿ. ಸೊ ಹಿ ಕಿಕ್ಸ್ ಆಗುತ್ತಾ, ಶಿ ಕಿಕ್ಸ್ ಆಗುತ್ತಾ, ಇಟ್ ಕಿಕ್ಸ್ ಆಗುತ್ತಾ. ಸೊ ಅದನ್ನ ನೆಗೆಟಿವ್ ಮಾಡಿದಾಗ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರ್ತಾ ಅದ್ರ ಜೊತೆಗೆ ನಾಟ್ ಅನ್ನೋ ಪದ ಸೇರ್ಕೊತಾ ಹೋಗುತ್ತೆ. ಸೊ ಹಾಗಾದ್ರೆ ಇದು ಹಿ ಡಸ್ ನಾಟ್ ಕಿಕ್, ಶಿ ಡಸ್ ನಾಟ್ ಕಿಕ್, ಅದೇ ರೀತಿಯಾಗಿ ಇಟ್ ಡಸ್ ನಾಟ್ ಕಿಕ್ ಅಂತ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದಿಷ್ಟು ನೋಡ್ತಾ ಹೋಗೋಣ. ಇಲ್ಲಿ ಐ ಈಟ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಐ ಈಟ್ ಆಗುತ್ತೆ. ಅದನ್ನ ನಾವು ನೆಗೆಟಿವ್ ಕನ್ವರ್ಟ್ ಮಾಡಿದಾಗ ಐ ಡು ನಾಟ್ ಈಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೆ ಅದು ವಿ ಈಟ್ ಇದ್ದು ವಿ ಡು ನಾಟ್ ಈಟ್ ಆಗುತ್ತೆ. ಯು ಈಟ್ ಇದ್ದು ಯು ಡು ನಾಟ್ ಈಟ್ ಆಗುತ್ತೆ. ಮತ್ತೊಂದು ಯು ಇದ್ದು ಯು ಡು ನಾಟ್ ಈಟ್ ಆಗುತ್ತೆ. ನೆಕ್ಸ್ಟ್ ದೇ ಈಟ್ ಇದ್ದು ದೇ ಡು ನಾಟ್ ಈಟ್ ಆಗುತ್ತೆ ಸ್ನೇಹಿತರೆ. ದೇ ಡು ನಾಟ್ ಈಟ್. ನೆಕ್ಸ್ಟ್ ಅದೇ ರೀತಿಗೆ ಹಿ ಶೀಟ್ ಪದಗೆ ನೋಡಿ, ಈ ಈಟ್ ಅನ್ನೋ ಪದಗೆ ಎಸ್ ಪ್ರತ್ಯಯವನ್ನು ಹಚ್ಚಿದೀನಿ. ಹಿ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್ ಅನ್ನೋ ಪದ ಆಗುತ್ತೆ. ಸೊ ಇದನ್ನ ನೆಗೆಟಿವ್ ಮಾಡಿದಾಗ ನೋಡ್ರಿ, ಹಿ ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ, ಡಸ್ ಬರ್ತಂತೀನಿ. ಹಿ ಡಸ್ ನಾಟ್ ಈಟ್, ಹಿ ಡಸ್ ನಾಟ್ ಈಟ್. ಅದೇ ರೀತಿಗೆ ಶಿ ಡಸ್ ನಾಟ್ ಈಟ್. ಹಂಗ ಅದೇ ರೀತಿಯಾಗಿ ಇಟ್ ಡಸ್ ನಾಟ್ ಈಟ್. ಈ ರೀತಿಯಾಗಿ ಸೆಂಟೆನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಇನ್ನೊಂದು ಉದಾಹರಣೆ ನೋಡ್ತಾ ಹೋಗೋಣ. ಇಲ್ಲಿ ಐ ಪ್ಲೇ ಅಂತ ಐತೆ. ಸೊ ಐ ಪ್ಲೇ, ವಿ ಪ್ಲೇ, ಯು ಪ್ಲೇ, ದೇ ಪ್ಲೇ ಅಂತ ಇದೆ. ಸೊ ಇದನ್ನ ನಾವು ನೆಗೆಟಿವ್ ಮಾಡಿದಾಗ ಐ ಪ್ಲೇ ಇರೋದು ಐ ಡು ನಾಟ್ ಪ್ಲೇ, ಐ ಡು ನಾಟ್ ಪ್ಲೇ. ನೋಡ್ರಿ, ಐ ವಿ ಯು ದೇ ಇವು ಎಲ್ಲದಕ್ಕೂ ಯಾವುದೇ ಎಸ್ ಪ್ರತ್ಯಯ ಅಥವಾ ಐ ಎಸ್ ಅಥವಾ ಐ ಇ ಎಸ್ ಪ್ರತ್ಯಯನ ಹಚ್ಚುವ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ವಿ ಪ್ಲೇ ಇದ್ದದ್ದು ವಿ ಡು ನಾಟ್ ಪ್ಲೇ. ನೆಕ್ಸ್ಟ್ ಯು ಇದ್ದದ್ದು ಯು ಡು ನಾಟ್ ಪ್ಲೇ. ನೆಕ್ಸ್ಟ್ ಮತ್ತೆ ಇವ್ರದ್ದು ಯು ಡು ನಾಟ್ ಪ್ಲೇ. ನೆಕ್ಸ್ಟ್ ದೇ ಇರೋದು ದೇ ಡು ನಾಟ್ ಪ್ಲೇ ಆಗುತ್ತೆ. ನೆಕ್ಸ್ಟ್ ಹಿ ಇದ್ದದ್ದು ಹಿ ಡಸ್, ನೋಡ್ರಿ ಡಸ್ ನಾಟ್ ಪ್ಲೇ ಆಗುತ್ತೆ. ಇಲ್ಲಿ ಪಾಸಿಟಿವ್ಸ್ ಒಳಗಡೆ ನೋಡ್ರಿ ಎಲ್ಲದಕ್ಕೂ ಎಸ್ ಪ್ರತ್ಯಯ ಹಚ್ಚಿದೀನಿ. ಎಸ್ ಎಸ್ ಎಸ್. ಹಿ ಪ್ಲೇ ಇದ್ದದ್ದು ಪ್ಲೇಸ್ ಆಗುತ್ತೆ. ಹಿ ಪ್ಲೇಸ್, ಶಿ ಪ್ಲೇಸ್, ಇಟ್ ಪ್ಲೇಸ್. ಇಲ್ಲಿ ನೆಗೆಟಿವ್ ಮಾಡಿದಾಗ ಶಿ ಡಸ್ ನಾಟ್ ಪ್ಲೇ, ಹಿ ಡಸ್ ನಾಟ್ ಪ್ಲೇ. ಎರಡರೂ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎಲ್ಲ ಕಡೆ V1 ಬರ್ತಾ ಅಂತ ಹೇಳಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಟ್ ಡಸ್ ನಾಟ್ ಪ್ಲೇ. ಸೊ ಈ ರೀತಿಯಾಗಿ ಸೆಂಟೆನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲೊಂದು ಉದಾಹರಣೆ ಇದೆ. ಐ ರನ್, ವಿ ರನ್, ದೇ ರನ್, ಯು ರನ್. ನೆಕ್ಸ್ಟ್ ಹಿ ಶೀಟ್ ಬಂದಾಗ ಹಿ ರನ್ಸ್ ಆಗುತ್ತಾ, ಶಿ ರನ್ಸ್ ಆಗುತ್ತಾ, ಇಟ್ ರನ್ಸ್ ಆಗುತ್ತಾ. ಇವೆಲ್ಲ ನೆಗೆಟಿವ್ ಆದಾಗ ಐ ಡು ನಾಟ್ ರನ್, ವಿ ಡು ನಾಟ್ ರನ್, ಯು ಡು ನಾಟ್ ರನ್ ಆಗುತ್ತಾ. ಇದರಲ್ಲಿ ಹಿ ಡಸ್ ನಾಟ್ ರನ್ ಆಗುತ್ತಾ, ಶಿ ಡಸ್ ನಾಟ್ ರನ್ ಆಗುತ್ತಾ, ಇಟ್ ಡಸ್ ನಾಟ್ ರನ್ ಆಗುತ್ತಾ. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀವು ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ. ಸೊ ನವ ಡೇಸ್ ಒಂದು ಇದೆ ಎಂತ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡೋದನ್ನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಿದ್ರು. ಬಟ್ ನವ ಡೇಸ್ ಏನಾಗಿದೆ ಅಂತಂದ್ರೆ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಪದ ಬಂದಿದೆ. ಸೊ ಹಂಗಾಗಿ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಯು ವಿಲ್ ಬಿಕಮ್ ಎ ಪರ್ಫೆಕ್ಟ್ ಮ್ಯಾನ್. ಸೊ ಹಂಗಾಗಿ ಇವನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಮುಂದಿನ ತರಗತಿ ಒಳಗಡೆ ಮತ್ತೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ರೈಸ್ ಆಗ್ತಾವು. ಸೊ ಕೆಲವೊಂದಿಷ್ಟು ಪೊಸೆಷನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎ ಪೆನ್, ನನ್ನ ಹತ್ರ ಒಂದು ಪೆನ್ ಇದೆ. ಇದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸ್ನೇಹಿತರೆ ಹೇಳ್ತೀವಿ. ಸೊ ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ನಾವು ಹೇಳ್ತಕ್ಕಂಥ ಇನ್ನೂ ವೆರೈಟಿ, ಫಾರ್ ಎಕ್ಸಾಂಪಲ್ ಯೂನಿವರ್ಸಲ್ ಟ್ರೂತ್, ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ. ಇದನ್ನು ಕೂಡ ಯಾವಾಗಲೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕು. ಮತ್ತೆ ಡೈಲಿ ರೂಟೀನ್ಸ್ ಐ ಬ್ರಷ್ ಮೈ ಟೀತ್, ಇದು ಕೂಡ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ದಿನಂಪ್ರತಿ ಮಾಡ್ತಾ ಇರೋದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕು ಸ್ನೇಹಿತರೆ. ಸೊ ಆ ಒಂದು ರೀಸನ್ಗೋಸ್ಕರ ಮುಂದಿನ ತರಗತಿ ಒಳಗಡೆ ಮತ್ತೆ ಯಾವ್ಯಾವ ರೀತಿಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ವಶನ್ ರೈಸ್ ಆಗ್ತವೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ವಿಡಿಯೋ ನೋಡೋಂಗಾಗಬೇಕಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋನ ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಸೊ ಮತ್ತೆ ಸಿಗೋಣ ನಿಮ್ಮ ಭೇಟಿ ಮುಂದಿನ ಒಂದು ಸಂಚಿಕೆಯಲ್ಲಿ. ಈ ಒಂದು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.